ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿ ಎಟಿ ಅಂತ. ಸಹ ಸಂಶೋಧನಾ ನಿರ್ದೇಶಕರಾಗಿ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೂ KVK ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿದ್ದೀನಿ. ನಾನೀಗ ಇವತ್ತು ಏನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನಪ್ಪ ಅಂದರೆ, ನಾವು 2 ದಿನಗಳ ಕಾಲ ಅಂದರೆ ಡಿಸೆಂಬರ್ 27, 28 ಶುಕ್ರವಾರ ಮತ್ತು ಶನಿವಾರ 2 ದಿನಗಳ ಕಾಲ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ್ದೀವಿ. ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ಮೇಳದ ಉದ್ದೇಶ ಏನಪ್ಪ ಅಂತಂದರೆ, ರೈತರಿಗೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಡೋದು. ಆ ಒಂದು ಮಾಹಿತಿ ಕೊಡುವ ಉದ್ದೇಶದಿಂದ ನಾವು ಇಲ್ಲಿ ವಿವಿಧ ತಂತ್ರಜ್ಞಾನದ ಮಳಿಗೆಗಳನ್ನು ಹಾಕ್ಸಿದ್ದೀವಿ. ಏನಪ್ಪ ಅಂತಂದರೆ ಇಂಪ್ಲಿಮೆಂಟ್ಸ್, ಕೃಷಿ ಯಂತ್ರೋಪಕರಣಗಳ ಮಳಿಗೆಗಳಿದ್ದಾವೆ. ಮತ್ತು ಸೋಲಾರ್ ಒಂದು ಸಣ್ಣ ಮತ್ತು ಸೂರ್ಯನ ಕಿರಣವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಪಂಪ್ ಸೆಟ್ ನೀರನ್ನ ಎತ್ಬೋದು ಅನ್ನೋದ್ರ ಬಗ್ಗೆ ಇದು ಶಾಲೆಗಳಿದ್ದಾವೆ. ವಿವಿಧ ಬೀಜಗಳ, ಕೃಷಿಗೆ ಸಂಬಂಧಪಟ್ಟ ಬೀಜಗಳ ಬಗ್ಗೆ ಕೇಂದ್ರ ಇದ್ದಾವೆ. ಮತ್ತು ಗೊಬ್ಬರಗಳ ಮಾಹಿತಿ ಮಳಿಗೆಗಳಿದ್ದಾವೆ. ಅದೇ ರೀತಿ ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸುವ ಬಗ್ಗೆ ಮಾಹಿತಿ ಕೇಂದ್ರಗಳು ಇಲ್ಲಿದ್ದಾವೆ. ಈ ಒಂದು ಕೃಷಿ ಮೇಳ, ಕೃಷಿ ಮತ್ತು ತೋಟಗಾರಿಕೆ ಮೇಳ ಏನಪ್ಪ ಅಂತಂದರೆ ಒಂದು ಜ್ಞಾನ ಭಂಡಾರ, ರೈತರಿಗೆ ಜ್ಞಾನ ಭಂಡಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದ ಕಾರಣ ರೈತ ಬಾಂಧವರು, ನಮ್ಮ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ರೈತ ಬಾಂಧವರು ಹಾಗೂ ಬೆಳೆಗಾರರು, ಸಾರ್ವಜನಿಕರು ಹಾಗೂ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಸಂಪರ್ಕ ವಿಸ್ತರಣಾ ಅಧಿಕಾರಿಗಳು, ಅದೇ ರೀತಿ ರೈತ ಉತ್ಪಾದಕರ ಸಂಘದ ಸದಸ್ಯರು, ಸ್ವಸಹಾಯ ಗುಂಪಿನ ಸದಸ್ಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ, ಈ ಒಂದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದರಲ್ಲಿರ್ತಕ್ಕಂಥ ಮಾಹಿತಿ ಪಡೆದು ಅವರ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ಪಡೆದು ಅವರ ಒಂದು ಆರ್ಥಿಕ ಮಟ್ಟ ಸುಧಾರಿಸಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ ಕಾರಣ ತಮಗೆಲ್ಲರಿಗೂ, ಎಲ್ಲ ರೈತ ಬಾಂಧವರಿಗೂ ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ಮೇಳಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ವಂದನೆಗಳು.